ಕನ್ನಡ ಕಿರುತೆರೆಯ ಜನಪ್ರಿಯ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕ್ಕನ ಮಗಳು ಸ್ನೇಹ ಆಗಿ ಮಿಂಚಿದ ನಟಿ ಸಂಜನಾ ಬುರ್ಲೆ ಸೀರಿಯಲ್ನಿಂದ ಆಚೆ ಬಂದು ಸುಮಾರು 1 ವರ್ಷ ಆಗಿದೆ. ಇವರು ಡಿಸಿ ಸ್ನೇಹ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ದು ಫ್ಯಾನ್ಸ್ಗೆ ಸಾಕಷ್ಟು ಬೇಸರ ಮೂಡಿಸಿತ್ತು. ಇದೀಗ ಸಂಜನಾ ಬುರ್ಲೆ ಅಭಿಮಾನಿಗಳಿಗೆ ಹೊಸ ಧಾರಾವಾಹಿ ಮೂಲಕ ಮತ್ತೆ ರಂಜಿಸಲು ಬರ್ತಾ ಇದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರಲಿರುವ ನೂತನ ಸೀರಿಯಲ್ ಗಂಧದ ಗುಡಿಯಲ್ಲಿ ಸಂಜನಾ ಬುರ್ಲೆ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಸಂಜನಾ ಅವರ ಪ್ರೋಮೋ ಕೂಡ ಬಿಡುಗಡೆ ಆಗಿದೆ. ಈ ಸೀರಿಯಲ್ನಲ್ಲಿ ಶಿಶಿರ್ ಶಾಸ್ತ್ರಿ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಸಂಜನಾ ನಾಯಕಿ ಆಗಿರುವುದು ಶಿಶಿರ್ಗೆ ಅಲ್ಲ, ಎರಡನೇ ನಾಯಕನಾಗಿರುವ ಭವಿಷ್ ಗೌಡಗೆ ನಾಯಕಿಯಾಗಿ ಸಂಜನಾ ಬುರ್ಲೆ ನಟಿಸ್ತಾ ಇದ್ದಾರೆ. ತಮ್ಮ ಪಾತ್ರದ ಕುರಿತು ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳ ಜೊತೆಗೆ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಚಂದನಾಳನ್ನ ಭೇಟಿ ಮಾಡಿ ಆದಷ್ಟು ಬೇಗ ನಿಮ್ಮ ಗಂಧದ ಗುಡಿಯಲ್ಲಿ ಶೀಘ್ರದಲ್ಲಿ. ಇದು ನಟಿಯಾಗಿ ನನ್ನ ಮತ್ತೊಂದು ಹೊಸ ಪ್ರಯಾಣವನ್ನ ಸೂಚಿಸುತ್ತದೆ. ಮತ್ತೊಂದು ವಿಶಿಷ್ಟ ಪಾತ್ರ, ವಿಭಿನ್ನ ಪರಿಕಲ್ಪನೆ, ಕಲಾವಿದ ಪುನರ್ಜನ್ಮ. ನನ್ನ ಪ್ರೀತಿಯ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಅನುಯಾಯಿಗಳಿಂದ ಯಾವಾಗಲೂ ಎಲ್ಲ ಸಕಾರಾತ್ಮಕತೆ, ಆಶೀರ್ವಾದ ಮತ್ತು ಶುಭಾಶಯಗಳು ಬೇಕು ಎಂದು ಬರೆದುಕೊಂಡಿದ್ದಾರೆ. ಗಂಧದ ಗುಡಿ ಧಾರಾವಾಹಿ ಇದು 4 ಜನ ಅಣ್ಣ ತಮ್ಮಂದಿರ ಕಥೆಯಾಗಿದ್ದು, ಆ ಮನೆಯಲ್ಲಿ ಹೆಣ್ಣು ದಿಕ್ಕೇ ಇರುವುದಿಲ್ಲ. ಅಂತಹ ಮನೆಗೆ ಸೊಸೆಯಾಗಿ ಎಂಟ್ರಿ ಕೊಡುವ ಚಂದನ ಆಗಿ ಸಂಜನಾ ಬುರ್ಲೆ ನಟಿಸ್ತಾ ಇದ್ದಾರೆ. ಗಂಡಸರೇ ಇಲ್ಲದ ಮನೆಗೆ ಹೆಣ್ಣೊಬ್ಬರು ಎಂಟ್ರಿ ಕೊಟ್ಟಾಗ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಅನ್ನೋದನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.